ಪ್ರಜಲ್ಪರಾಹಿತ್ಯ ಇದು ಒಂದು ಸಂಸ್ಕೃತ ಪದ. ಪ್ರಜಲ್ಪರಾಹಿತ್ಯ ಅನ್ನೋದು, ಪ್ರಜಲ್ಪ ಅಂದ್ರೆ ಕೆಲ್ಸಕ್ಕೆ ಬಾರದ ಮಾತುಗಳನ್ನು ಆಡುವುದು ಪ್ರಜಲ್ಪ. ರಾಹಿತ್ಯ ಅಂದ್ರೆ ಇಲ್ಲದೆ ಇರುವುದು. ಸೊ ಪ್ರಜಲ್ಪ ರಾಹಿತ್ಯ ಅಂದ್ರೆ ಏನಂದ್ರೆ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡದೇ ಇರುವುದೇ ಪ್ರಜಲ್ಪ ರಾಹಿತ್ಯ. ಸೊ ESSM ನಲ್ಲಿ ಅಥವಾ ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಈ ಒಂದು ಮಾತಿಗೆ ತುಂಬಾ 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 ಪ್ರಾಮುಖ್ಯ. ನಾವು ಎಷ್ಟೋ ಸಾಧನೆ ಮಾಡ್ತಾ ಇರ್ತೀವಿ ನಮ್ಮ ವಾಕ್ಕ್ಷೇತ್ರವನ್ನು ಶುದ್ಧಿಗೊಳಿಸ್ಕೊಳ್ಳೋದಕ್ಕೆ ಅಲ್ವಾ ಮಾಸ್ಟರ್? ಸೊ ಹಾಗಾಗಿ ಈ ವಿಷಯ ಅನ್ನೋದು ತುಂಬಾ 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 ಮುಖ್ಯ. ಯಾಕಂದ್ರೆ ಪತ್ರಿಷಿ ಅವರು ಯಾವಾಗ್ಲೂ ಒಂದೇ ಹೇಳ್ತಾ ಇದ್ರು, ನೀನ್ ಹೇಗಾದ್ರೂ ಇರು, ಆದ್ರೆ ನಿನ್ನ ಮಾತು ಸರಿ ಇಲ್ಲ ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ ಅಂತ. ಸೊ ಯಾರಾದ್ರೂ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವರು ಅಲ್ಲೇ ಬೈತಾ ಇದ್ರು, ಹೊಡಿತಾ ಇದ್ರು, ಅಥವಾ ಜೋರ್ ಮಾಡ್ಕೊಂಡು. ಯಾಕೆ ಅಂದ್ರೆ ಮಾತಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ನಮ್ಮ ಬಾಯಿಯಿಂದ ಏನ್ ಮಾತು ಬರುತ್ತೋ ಅದು ನಮ್ಮ ಒಂದು ಹಣೆ ಬರಹ. ಅದಕ್ಕೆ ಮಾತಿಗೆ ಅಷ್ಟು ಬೆಲೆ ನೀಡ್ತಾ ಇದ್ರು ಪತ್ರಿಜಿಯವರು. ನಮ್ಮ ಬಾಯಿಯಿಂದ ಕೆಲವು ಮಾತುಗಳು ನಾವು ಆಡಿದ್ರೆ ಸಾಕು, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವು ಯಾವ ಆತ್ಮಸ್ಥಿತಿಯಲ್ಲಿದ್ದೀವಿ ಅನ್ನೋದು. ಸೊ ಯಾರಾದ್ರೂ ಮಾತಾಡ್ತಾ ಇದ್ರೆ ನಮ್ಗೆ ನಾರ್ಮಲ್ ಆಗಿದ್ರು ಕೂಡ ನನ್ಗೆ ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ, ಹೌದಾ ಇಲ್ವಾ, ನನ್ಗೆ ಬುದ್ಧಿ ಇಲ್ಲ, ಈ ತರ ಮಾತುಗಳು ಆಡ್ತಾ ಇದ್ದಾನೆ, ಅಥವಾ ವಾವ್ ಇಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ, ಈ ತರ ನಾವು ಯಾಕೆ ಹೇಳ್ತೀವಿ? ಆ ಮಾತುನಿಂದ ಅಷ್ಟು ಪ್ರಭಾವಗೊಳ್ತೀವಿ ನಾವೆಲ್ಲರೂ. ಒಂದು ಸುತ್ತಲೂ ಇರುವ ಎನ್ವಿರಾನ್ಮೆಂಟು ಸಹ ಪ್ರಭಾವಗೊಳ್ಳುತ್ತೆ. ನಮ್ಮ ಇಮೋಷನ್ಸ್ ಎಷ್ಟೋ ಇಂಪ್ಯಾಕ್ಟ್ ಆಗುತ್ತೆ. ಇನ್ನ ನಾವು ಆಧ್ಯಾತ್ಮಿಕ ಒಂದು ಸ್ಥಿತಿಯಿಂದ ನೋಡಿದಾಗ ಎಷ್ಟೋ ಪರಿಣಾಮ ಇರುತ್ತೆ ಆ ಮಾತಿಗೆ. ಸೊ ನಮ್ಮ ಈ ಶಾರೀರಿಕ ಪರವಾಗಿ ಆಗಿರ್ಬೋದು, ಮಾನಸಿಕ ಪರವಾಗಿ ಆಗಿರ್ಬೋದು, ಆಧ್ಯಾತ್ಮಿಕ ಪರವಾಗಿ ಆಗಿರ್ಬೋದು, ನಾವು ಹೀನ ಸ್ಥಿತಿಯಲ್ಲಿದ್ದೀವಿ, ಆದ್ರೆ ನಾವು ಉನ್ನತ ಸ್ಥಿತಿಗೆ ಏರ್ಬೇಕು ಅನ್ಕೊಂತಾ ಇದೀವಿ. ಅದಕ್ಕೆ ಬೇಕಾಗಿರೋದು ಏನು ಅಂದರೆ ಪ್ರಜಲ್ಪ ರಾಹಿತ್ಯ, ಅಂದರೆ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡದೇ ಇರುವುದು. ಅದು ತುಂಬಾ ಮುಖ್ಯ. ನಾವು ಒಂದು ಉನ್ನತ ಮಟ್ಟಕ್ಕೆ ಏರಬೇಕು, ತಲುಪಬೇಕು ಅಂದಾಗ ಈ ಪ್ರಜಲ್ಪ ರಾಹಿತ್ಯ ಅನ್ನೋದು ತುಂಬಾ ಮುಖ್ಯ. ಸೊ ನಾವು ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಗಮನ ಇಟ್ಕೋಬೇಕಾಗಿರೋದು ಯಾವುದು ಅಂದರೆ ನಮ್ಮ ಮಾತುಗಳನ್ನು. ಸೊ ಶರೀರ ಪರವಾಗಿ ನೋಡಿದ್ರೆ ಯಾರಾದ್ರೂ ತುಂಬಾ ಸಪೋಸ್ ಅನಾರೋಗ್ಯದಿಂದ, ರೋಗಗಳಿಂದ, ರುಜಿನಗಳಿಂದ ಬಳಲುತ್ತಾ ಇದ್ದಾರೆ ಅನ್ಕೊಳ್ಳಿ. ಅವ್ರು ಏನ್ ಮಾಡ್ಬೇಕು? ಉನ್ನತ ಮಟ್ಟಕ್ಕೆ ಏರ್ಬೇಕಂದ್ರೆ ಮೌನ, ಸಾಧ್ಯವಾದಷ್ಟು ಮೌನದಲ್ಲಿ ಇರ್ಬೇಕು. ಯಾಕಂದ್ರೆ ನಮ್ಮ ಮಾತಿನಿಂದ 80% ಅಷ್ಟು ಶಕ್ತಿಯನ್ನ ನಾವು ವೇಸ್ಟ್ ಮಾಡ್ಕೊಂತಾ ಇರ್ತೀವಿ ಅಥವಾ ಸ್ಪೆಂಡ್ ಮಾಡ್ತಾ ಇರ್ತೀವಿ 80%. ಹಾಗಿದ್ರೆ ನಾವು ಈ ಹೀನ ಸ್ಥಿತಿಯಿಂದ ಆ ಶಾರೀರಿಕವಾಗಿ ಉನ್ನತ ಮಟ್ಟಕ್ಕೆ ಏರಬೇಕು ಅಂದ್ರೆ ನಾವು ಮೊದಲು ಪಾಲಿಸಬೇಕಾಗಿರೋದು, ಗಮನಿಸ್ಕೋಬೇಕಾಗಿರೋದು ಎಲ್ಲಿ ಅಂದರೆ ನಮ್ಮ ಮಾತು. ಯಾಕಂದ್ರೆ 80% ನಮ್ಮ ಶಕ್ತಿಯಲ್ಲಿ ಹೋಗ್ತಾ ಇದೆ. ಹಾಗಾಗಿ ಈ ನಾವು ಶಕ್ತಿಯನ್ನ ಉಳಿಸ್ಕೋಬೇಕು, ನಮ್ಮ ದೇಹದಲ್ಲಿ ಈ ಪ್ರಾಣ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು ಅಂದರೆ ನಾವು ಮಾತನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳೋದು ಅಥವಾ ಶೂನ್ಯ ಮಾಡಿಕೊಂಡು ಮೌನವಾಗಿರೋದನ್ನ ನಾವು ಅಭ್ಯಾಸ ಮಾಡಬೇಕು. ಆಗ ನಿಧಾನವಾಗಿ ಆ ಉನ್ನತ ಸ್ಥಿತಿಗೆ ಆ ಶರೀರ ಅನ್ನೋದು ತಾನಾಗಿಯೇ ಅದ್ಭುತವಾಗಿ ಬದಲಾಗ್ತಾ ಬರುತ್ತೆ, ಆರೋಗ್ಯಕರವಾಗಿ ಆಗತ್ತೆ, ಈ ಪ್ರಾಣಶಕ್ತಿ ಹೆಚ್ಚಾಗೋದ್ರ ಮುಖಾಂತರ. ಹಾಗೇನೆ ಮಾನಸಿಕವಾಗಿ ಹೀನ ಸ್ಥಿತಿಯಲ್ಲಿರೋದು ಅಂದ್ರೆ ತುಂಬಾ ಕೆಲವರಿಗೆ ವೀಕ್ ಮೈಂಡ್. ಏನ್ ಕೇಳಿದ್ರು ಅವರು ಅದು ತಗೊಂಡ್ಬಿಡ್ತಾರೆ. ಸಪೋಸ್ ನಾವೇನಾದ್ರೂ ಮಾತಾಡ್ತಾ ಇದ್ದೀವಿ, ಈಗ ನಾನು ಮಾತಾಡ್ತಾ ಇದ್ದೀನಿ, ಎಲ್ಲಿ ಫಸ್ಟ್ ಇದು ರೆಕಾರ್ಡ್ ಆಗ್ತಾ ಇದೆ? ನನ್ನ ಮನಸ್ಸಿನಲ್ಲಿ ರೆಕಾರ್ಡ್ ಸೊ ಮೊದಲು ನಾವು ಮಾತನಾಡೋ ಮಾತು ನಮ್ಮ ಮನಸ್ಸಿನೊಳಗೇನೆ ರೆಕಾರ್ಡ್ ಸೊ ನಾವು ಬೇರೆಯವ್ರಿಗೆ ಬೈದಿದೀವೋ ಅಥವಾ ಬೇರೆಯವರ ಬಗ್ಗೆ ನಾವು ಮಾತಾಡ್ತಾ ಇದೀವೋ, ಏನೇ ಇರ್ಲಿ, ಕೆಲಸಕ್ಕೆ ಬಾರದ ಮಾತುಗಳು ನಾವು ಮಾತಾಡ್ತಾ ಇದೀವಿ ಅಂದ್ರೆ ಮೊದಲು ಅದು ನಮ್ಮ ಬುಟ್ಟಿಯಲ್ಲೇ ಹೋಗುತ್ತೆ, ನಮ್ಮ ಮನಸ್ಸಿನಲ್ಲೇ ಹೋಗಿ ಕೂರುತ್ತೆ. ನಾವು ಅನ್ಕೊಂತಾ ಇದೀವಿ ಬೇರೆಯವ್ರನ್ನ ಬೈತಾ ಇದೀವಿ ಅಂತ. ಇಲ್ಲ, ನಮ್ಮನ್ನು ನಾವೇ ಬೈಕೊಂಡು. ಒಮ್ಮೆ ಪತ್ರಿಜಿ ಅವ್ರಿಗೆ ಏನಾಯ್ತು ಅಂದ್ರೆ ಯಾರೋ ಒಬ್ರು ಹಿಂಗೆ ಸರಿಯಾಗಿ ಮಾತಾಡದೆ ಇದ್ದಾಗ ಬೈದ್ರು ತುಂಬಾ ಜನ. ಆಗ ಅಲ್ಲಿರೋರು, ಯಾಕೆ ಸರ್ ನೀವು ಈ ತರ ಬೈತೀರಾ ಎಲ್ಲರನ್ನ ಅಂತ ಕೇಳಿದ್ರು. ಸೊ ಆಗ ಪತ್ರಿಜಿ ಅವರು ಒಂದು ಕ್ಷಣ ಹಾಗೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ನಾನು ಅವರನ್ನು ಬೈತಾ ಇಲ್ಲ, ಅವರಲ್ಲಿ ನನ್ನನ್ನೇ ನೋಡ್ಕೊಳ್ತಾ ಇದ್ದೀನಿ ನಾನು. ಒಂದು ಮಾತಿಲ್ಲ ನಮ್ಗೆಲ್ಲರಿಗೂ ಕೂಡ. ಅಂದ್ರೆ
ಅಲ್ಲಿ ಪ್ರತಿಯೊಬ್ಬರನ್ನು ಅವ್ರು ಸರಿಪಡಿಸೋದಕ್ಕೆ ಮಾತ್ರ ಮಾಡ್ತಾ ಇದ್ರು. ಅದು ಕೂಡ ಅಲ್ಲಿ ಅವರನ್ನ ಅವರೇ ನೋಡ್ಕೊಂಡು ಪ್ರತಿಯೊಬ್ಬರಲ್ಲಿ ಅವರನ್ನೇ ನೋಡ್ಕೊಳ್ತಾ ಇದ್ರೆ ಬಿಟ್ಟು ಅವ್ರನ್ನ ಬೇರೆಯವರಾಗಿ ಸಪರೇಟ್ ಆಗಿ ನೋಡ್ತಾ ಇಲ್ಲ ಯಾರನ್ನು ಕೂಡ. ಪತ್ರಿಜಿ ಗುರುವನ್ನ ಅರ್ಥ ಮಾಡ್ಕೋಬೇಕು, ಗುರುವಿನ ಮಾತುಗಳ ಹಿಂದೆ ಅಂತರಾರ್ಥವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಮಾಸ್ಟರ್ಸ್. ನಾವು ಯಾವಾಗ ಈ ಮಾತನ್ನು ಕಡಿಮೆ ಮಾಡಿಬಿಟ್ಟು ಮೌನ ಸಾಧನೆ ಮಾಡ್ತೀವೋ ಹೆಚ್ಚು ಹೆಚ್ಚು, ಆಗ ನಾವು ಸ್ವಲ್ಪವಾದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ, ಆಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಇಲ್ಲ ಅಂದ್ರೆ ಆಗಲ್ಲ. ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ. ಆಗ ಎಲ್ಲಿ ಆ ಶಾಂತ ಸ್ಥಿತಿ, ಎಲ್ಲಿ ನಾವು ನಮ್ಮ ಆತ್ಮ ಜೊತೆಗೆ ನಾವು ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ನಮ್ಮನ್ನು ಗಮನಿಸ್ಕೊಂಡ್ರೆ ಎಷ್ಟು ಮಾತುಗಳು ಅವಶ್ಯಕವಾಗಿದೆ, ಎಷ್ಟು ಮಾತುಗಳು ಅನಾವಶ್ಯಕವಾಗಿದೆ ಅನ್ನೋದು ನಮ್ಗೆ ಒಂದು ದಿನ ಇದಕ್ಕೆ ಇದು ಗೊತ್ತಾಗ್ಬೇಕು ಅಂದ್ರೆ ನಾವು ಒಂದು ದಿನ ಆದ್ರೂ ಮೌನ ಇರ್ಬೇಕು. ಮೌನ ಇದ್ದಾಗ ಅವಾಗ ಗೊತ್ತಾಗುತ್ತೆ ಮಾಸ್ಟರ್ಸ್, ನಾವು ಎಷ್ಟು ಶಕ್ತಿಯನ್ನ ವೇಸ್ಟ್ ಮಾಡ್ತಾ ಇದೀವಿ ನಮ್ಮ ಮಾತುಗಳ ಮುಖಾಂತರ. ಎಷ್ಟು ಮಾತುಗಳು ಅನಾವಶ್ಯಕವಾಗಿ ಕೆಲಸಕ್ಕೆ ಬಾರದ ಮಾತುಗಳನ್ನು ನಾವು ಆಡ್ತಾ ಇದ್ದೀವಿ. ನೋಡಿ ನಾವು ಬಾಯನ್ನ ಬಿಡ್ಬೇಕು. ಈ 22 ವರ್ಷಗಳಿಂದ ಸಾಧನೆ ಮಾಡ್ತಾ ಪತ್ರಿಜಿಯವರ ಸಾಂಗತ್ಯದಲ್ಲಿ ಇದ್ದು ಮಾತು ಅನ್ನೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ನನಗೆ. ಪತ್ರಿಜಿಯವರ ವಾಕ್ಕ್ಷೇತ್ರ ಅನ್ನೋ ಒಂದು ಆಡಿಯೋನ ನಾನು ಎಷ್ಟು ಸತಿ ಕೇಳಿದೆನೋ ನನಗೆ ಗೊತ್ತಿಲ್ಲ. ಅವರ ವಾಕ್ಕ್ಷೇತ್ರ ಪುಸ್ತಕವನ್ನು ಸುಮಾರು ಸತಿ ಓದಿದ್ದೀನಿ. ಮತ್ತೆ ಕನ್ನಡಕ್ಕೆ ಅನುವಾದ ಆದಾಗ ಕರೆಕ್ಷನ್ಸ್ ಇದೆಲ್ಲ ಮಾಡ್ತಾ ಅದು ಒಂದೊಂದು ಪದ ಹಂಗೆ ಉಳಿದು ಬಿಟ್ಟಿದೆ ನರ ಒಂದೊಂದು ಕಣದ ಮಾತಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ನಾವು ಆಧ್ಯಾತ್ಮಿಕವಾಗಿ ಎಷ್ಟು ಕಡಿಮೆ ಸ್ಥಿತಿಯಲ್ಲಿದ್ರು, ಎಷ್ಟು ಹೀನ ಸ್ಥಿತಿಯಲ್ಲಿದ್ರೂ ಕೂಡ ನಾವು ಉನ್ನತ ಸ್ಥಿತಿಗೆ ಏರಬೇಕು ಅಂದ್ರೆ ನಮ್ಮ ಮಾತು ತುಂಬಾ ಕಡಿಮೆ. ಆಗ ನಾವು ನಮ್ಮ ಡೆವಲಪ್ಮೆಂಟ್ನ ನಾವೇ ನೋಡಿ. ಅದಕ್ಕೆ ಈ ಧ್ಯಾನ ಸಾಧನೆ ಮಾಡ್ತಾ ಮೌನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಪತ್ರಿಜಿ ಅವರು ನೀಡಿರು. ಯಾಕಂದ್ರೆ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ, ಯಾರ್ದು ತಪ್ಪಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಕೇಳಿ ಮಾತಾಡೋದು, ಸುಮ್ಮನೆ ಮಾತಾಡೋದು, ಹರಟೆ ಹೊಡೆಯೋದು, ಅಥವಾ ಮೂರನೇ ವ್ಯಕ್ತಿಯ ಬಗ್ಗೆ ಮಾತನಾಡೋದು, ಇದೆಲ್ಲ ಕೂಡ ಕೇಳಿ ಚಿಕ್ಕ ವಯಸ್ಸಿಂದ ಈಗ ಸರಿಯಾದ ಮಾತು ಮಾತನಾಡೋದಕ್ಕೆ ನಾವು ಅಭ್ಯಾಸ ಅದು ಬರಬೇಕು. ನಮ್ಮ ಬಾಯಿಂದ ಸರಿಯಾದ ಮಾತು ಬರಬೇಕು ಅಂದರೆ ನಾವು ಮೌನ ಸಾಧನೆ ಮಾಸ್ಟರ್ಸ್. ಯಾವಾಗ ನಾವು ಮೌನವನ್ನ ಅಭ್ಯಾಸ ಮಾಡ್ತೀವೋ ಆಗ ನಮ್ಮ ಪ್ರತಿಯೊಂದು ಮಾತು ಅದ್ಭುತವಾಗಿ, ಒಂದು ಸತ್ಯವಾದ ಮಾತು ಮಾತ್ರ ನಮ್ಮ ಬಾಯಿಂದ ಬರುತ್ತೆ, ಒಂದು ಶಾಸ್ತ್ರೀಯವಾದ ಮಾತು ಮಾತ್ರ ನಮ್ಮ ಬಾಯಿಂದ ಬರುತ್ತೆ. ಸೊ ಇದಕ್ಕೆ ಮೌನ ಅಭ್ಯಾಸ ಅನ್ನೋದು ತುಂಬಾ ಮುಖ್ಯ ಮಾಸ್ಟರ್ಸ್. ನಮ್ಗೆ ಸಾಧ್ಯವಾದ್ರೆ ನಾವು ವಾರಕ್ಕೆ ಒಂದು ದಿನ ಮೌನ ಇರ್ಬೋದು, ಅಥವಾ ದಿನದಲ್ಲಿ ಒಂದು ಬಾರಿ ಆದ್ರೂ ಆ ಮೌನ ಅಭ್ಯಾಸವನ್ನು ನಾವು ಪ್ರಾಕ್ಟೀಸ್ ಮಾಡೋದು, ಹೇಗಾದ್ರೂ ನಮ್ಮ ಚಾಯ್ಸ್ ಅದು. ಆದ್ರೆ ಆ ಮೌನ ಅಭ್ಯಾಸ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮಾತು ಸುಧಾರಣೆ ಅನ್ನೋದು ತುಂಬಾ ಅದ್ಭುತವಾಗಿ, ನಮ್ಮ ದೇಹದಲ್ಲಿ ಅಸಹಜವಾಗಿಯೇ ಆ ಪ್ರಾಣ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಈ ಕೆಲಸಕ್ಕೆ ಬಾರದ ಮಾತುಗಳು ಏನೋ ಗೊತ್ತಾ ಮಾಸ್ಟರ್ಸ್, ನಾವು ಯಾವಾಗ ಅನಾವಶ್ಯಕವಾಗಿ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡ್ತಾ ಇರ್ತೀವೋ ಅವಾಗ ಏನಾಗತ್ತಂದ್ರೆ ಅದು ಒಂದು ಕ್ಯಾನ್ಸರ್ ತರ ತಿಂದು ಬಿಡ್ತಾ ಇರತ್ತೆ ಒಳಗೆಲ್ಲ ಕೂಡ. ನೋಡಿ ಎಷ್ಟು ಡೇಂಜರಸ್. ಈಗ ಯಾರೋ ಒಬ್ರು ಬರ್ತಾರೆ, ಇನ್ನೊಬ್ಬರ ಮೇಲೆ ಮಾತಾಡ್ತೇವೆ, ನೋಡಿ ಅವಳು ಹೀಗ್ ಮಾಡಿದಾಳೆ, ಅವಳು ಹಾಗೆ ಮಾಡಿದಾಳೆ, ಬೇಕಾ ನಮ್ಗೆ ಅದು? ಅವ್ರು ಹೇಗ್ ಮಾಡಿದ್ರೆ ನಮ್ಗೆ ಯಾಕೆ ಬೇಕಾಗಿಲ್ಲ, ಸುಮ್ಮನಿರೋಣ. ಯಾರು ಹೆಂಗಿದ್ದಾರೆ ಅನ್ನೋದು ಗಮನಿಸಿ ಆ ತರ ವರ್ತಿಸೋಣ. ಆದ್ರೆ ಸುಮ್ಮನೆ ಮಾತು ಅನ್ನೋದು ವೇಸ್ಟ್, ಏನೂ ಯೂಸ್ ಅದು ಅವ್ರಿಗೂ ಯೂಸ್ ಆಗಲ್ಲ, ನಮಗೂ ಯೂಸ್. ಒಂದು ಅನಾವಶ್ಯಕವಾದ ಮಾತು ನಮ್ಮ ಬಾಯಿಂದ ಬಂದಿದೆ ಅಂದ್ರೆ ಅದು ನಮ್ಮ ಹಣೆ ಬರಹನೆ ಮಾಸ್ಟರ್ಸ್. ಇದನ್ನ ನೆನಪಿಟ್ಟು ನಾವು ಈಗ ನಮ್ಮ ರಿಯಾಲಿಟಿ ಏನಿದೆಯೋ ಅದು ನಮ್ಮ ಮಾತುಗಳಿಂದನೇ ಈ ತರ ಈಗ ಕ್ರಿಯೇಟ್ ಆಗ. ಹಾಗಾಗಿ ಬಾಯಿಯಿಂದ ಒಂದು ಅನಾವಶ್ಯಕವಾದ ಮಾತು ಕೂಡ ಬರಬಾರ್ದು, ಒಂದು ಕೂಡ. ಪತ್ರಿಜಿ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಒಂದು ಅನಾವಶ್ಯಕವಾದ ಮಾತು ಬಂದ್ರೆ ನಿಮಗೆ ಮೈನಸ್ ಪಾಯಿಂಟ್ಸ್ ಆಗ್ತಾ ಇರತ್ತೆ, ನೆನಪಿಟ್ಟು ಗಮನಿಸ್ಕೊಳ್ಳಿ. ಇವಾಗ ಒಂದು ಮಾತಾಡಿದ್ರಿ, ನಿಮ್ ಮಕ್ಕಳ ಜೊತೆ ಆಗಿರ್ಬೋದು, ಈವನ್ ಗಂಡನ ಜೊತೆ ಆಗಿರ್ಬೋದು, ಹೆಂಡತಿ ಜೊತೆ ಆಗಿರ್ಬೋದು, ಅನಾವಶ್ಯಕವಾದ ಮಾತಾಡಿ ಒಂದು ಒಳ್ಳೆ ಜೋಕ್ಸ್ ಹಾಕ್ಬೋದು, ಅಥವಾ ಒಂದು ಒಳ್ಳೆ ಹಾಡು ಹಾಡ್ಬೋದು, ಅಥವಾ ಇವತ್ತು ನೀವು ಏನ್ ಗಮನಿಸಿದಿರಿ ಪ್ರಕೃತಿಯಿಂದ ಆಗಿರ್ಬೋದು, ಏನ್ ಕಲ್ತಿದ್ದೀರಿ ಹೊಸದು, ಅದು ಶೇರ್ ಮಾಡ್ಕೋಬಹುದು, ಅದು ಹಂಚ್ಕೋಬಹುದು. ಆದ್ರೆ ಇನ್ನೊಬ್ಬರ ಬಗ್ಗೆ ಅಥವಾ ಏನಾದ್ರೂ ಇವತ್ತು ಏನೇನು
ಸರಿ ಅಲ್ಲದ್ದು ನಡೆದಿದೆ, ಇದೆಲ್ಲ ಕೂಡ ಅನಾವಶ್ಯಕ. ಗಮನಿಸ್ಕೋಬೇಕು ಮಾಸ್ಟರ್ಸ್. ಯಾವಾಗಲೂ ಕೂಡ ಒಂದು ಶಾಸ್ತ್ರೀಯವಾಗಿ ಸೈಂಟಿಫಿಕ್ ಆಗಿರ್ಬೇಕು. ನೋಡಿ, ಇವತ್ತು ನಾನು ಶಾಸ್ತ್ರೀಯವಾಗಿ ಅಂದ್ರೆ ಸೈಂಟಿಫಿಕ್ ಆಗಿ ಅಂದ್ರೆ ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಶಾಸ್ತ್ರೀಯವಾಗಿ ಇರ್ಬೇಕು ಅಂತ ನಾವು ಹೇಳ್ತೀವಿ ಮಾತು. ಹೇಗೆ ಶಾಸ್ತ್ರೀಯವಾಗಿ ಅಂದ್ರೆ ಏನು? ಒಂದು ಸೈಂಟಿಫಿಕ್ ಆಗಿ ಇರ್ಬೇಕು. ಅದಕ್ಕೆ ಎಕ್ಸಾಂಪಲ್ ಏನ್ ಹೇಳ್ಬೋದು ಶಾಸ್ತ್ರೀಯವಾಗಿ ಅಂದ್ರೆ? ಎಸ್, ಇವತ್ತು ನಾನು ರಾತ್ರಿ ಹೆಚ್ಚು ಮಲಗಲಿಲ್ಲ, ಆದ್ರೆ ನಾನು ಬೆಳಗ್ಗೆ ಎದ್ದು 3 ಗಂಟೆಗಳು ಧ್ಯಾನ. ಸೊ ಆಗ ನನಗೆ ಆ ಟಯರ್ಡ್ ಅನ್ನೋದೇ ಅನಿಸ್ಲಿಲ್ಲ. ಇವತ್ತು ಇಡೀ ದಿನ ನಾನು ಎನರ್ಜೆಟಿಕ್ ಆಗಿದ್ದೀನಿ. ಹೇಗೆ ಅಂದ್ರೆ ನಾನು ಧ್ಯಾನ ಮಾಡಿದ್ದೆ. ಹಾಗಾಗಿ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡದೇ ಇದ್ರು, ಕಡಿಮೆ ನಿದ್ದೆ, 1-2 ಗಂಟೆ ಅಷ್ಟೇ ನಿದ್ದೆ ಮಾಡಿದ್ದೀನಿ. ಆದ್ರೂ ಕೂಡ ನಾನು ಈ 3 ಗಂಟೆಗಳ ಧ್ಯಾನದಿಂದ ನಾನು ಇಡೀ ದಿನ ತುಂಬಾ ಶಕ್ತಿಯುತವಾಗಿದೆ. ನಾನು ತುಂಬಾ ಅವೇರ್ನೆಸ್ ಇಂದ ಇದ್ದೆ. ನನ್ನ ಕೆಲಸಗಳೆಲ್ಲ ಕೂಡ ಒಂದು ಪ್ರೊಡಕ್ಟಿವ್ ಆಗಿ ನಾನು ಮಾಡಿದ್ದೀನಿ ಅಂತ ನೀವು ಹೇಳ್ಬೋದು. ಈಗ ಪಕ್ಕದ ಮನೆಯವ್ರು ಬಂದಿದ್ದಾರೆ, ಅವ್ರಿಗೆ ಈ ತರ ನೀವು ಮಾತಾಡ್ಬೋದು, ಅಯ್ಯೋ ಸುಸ್ತಾಗಿದೆ ಕಣೋ, ಇದೆಲ್ಲ ಬೇಕಾಗಿಲ್ಲ. ಸುಸ್ತಾಗಿದ್ರೆ ಮಲ್ಕೋಬೇಕು ಅಷ್ಟೇ. ಅದು ನಮ್ಮ ಬಾಯಿಯಿಂದ ನಾವು ವ್ಯಕ್ತಪಡಿಸ್ಬೇಕಾಗಿಲ್ಲ ಮಾಸ್ಟರ್ಸ್. ಸುಸ್ತಾಗಿದ್ರೆ ಅದು ಏನಾದ್ರೂ ಯೂಸ್ ಇದೆಯಾ ಅವ್ರಿಗೂ ನಿಮಗೂ? ಯಾವ ಯೂಸು ಇಲ್ಲ. ಸೊ ಅದರಿಂದ ನಿಮ್ಮ ಶಕ್ತಿ ಕ್ಷೀಣ ಆಗ್ತಾ ಇದೆ. ನಿಮ್ಗೆ ನೀವೇ ಹೇಳ್ಕೊಂತಾ ಇದ್ರಿ, ಟಯರ್ಡ್ ಆಗಿದೆಯಾ, ಟಯರ್ಡ್ ಆಗಿದೆಯಾ, ಇನ್ನೂ ಟಯರ್ಡ್. ಯಾಕಂದ್ರೆ ಅದನ್ನೇ ನಾವು ಫೀಡ್ ಮಾಡ್ತೀವಿ. ಅಂಡ್ ನಮ್ಗಲ್ದೆ ಬೇರೆಯವ್ರಿಗೂ ಕೂಡ ನಾವು ಅವಶ್ಯಕತೆ ಇಲ್ಲದೆ ಇರೋದನ್ನ ಹೇಳ್ತಾ ಇದೀವಿ. ಯಾಕೆ? ನಮ್ಗೆ ಟಯರ್ಡ್ ಆಗಿದ್ರೆ ಅವ್ರಿಗೆ ಹೇಳೋದ್ರ ಮುಖಾಂತರ ಏನಾದ್ರೂ ಕಡಿಮೆ ಆಗುತ್ತಾ? ಇಲ್ಲ. ಇದು ಶಾಸ್ತ್ರೀಯವಾದ ಮಾತುಗಳು ಅಲ್ಲವೇ ಅಲ್ಲ ಮಾಸ್ಟರ್ಸ್. ಇವತ್ತು ನಾನು ನನ್ನ ಮೈಂಡ್ನ ಕಂಪ್ಲೀಟ್ಲಿ ಪ್ಲೆಸೆಂಟ್ ಮಾಡಿಕೊಂಡು ಅಡಿಗೆ ಮಾಡಿದೀನಿ, ತುಂಬಾ ರುಚಿಕರವಾಗಿ ಬಂತು, ನೀನು ಆ ತರ ಟ್ರೈ ಮಾಡೇ ಅಂತ ಹೇಳಿ. ಇದು ಶಾಸ್ತ್ರೀಯವಾದ ಮಾತು. ಇವತ್ತು ನನ್ನ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾ ಇದ್ರು. ನಾನು ಕಾಮಾಗಿದ್ದೆ. ಮೊದಲು ನನ್ನನ್ನು ನಾನು ಪ್ರಶಾಂತಗೊಳಿಸ್ಕೊಂಡು ಆ ನಂತರ ನಾನು ಅವ್ರನ್ನ ನಿಧಾನವಾಗಿ ಅವ್ರ ಹತ್ರ ಹೋಗಿ ಮಾತಾಡಿದಾಗ ಅವರು ಚೆನ್ನಾಗಿ ಕೇಳಿಸ್ಕೊಂಡು ಅವರು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ್ರು. ಹಾಗೇನೆ ಇವತ್ತು ನನಗೆ ತುಂಬಾ ಸಹಾಯ ಮಾಡಿ. ಇದು ಶಾಸ್ತ್ರೀಯವಾದ ಮಾತುಗಳು ಅಷ್ಟೆ. ಈ ಮಕ್ಳು ಯಾವಾಗ್ಲೂ ಗಲಾಟೆ ಮಾಡ್ತಾ ಇದ್ರೆ ಇವ್ರನ್ನ ಹೆಂಗೆ ನಾನು ಕಂಟ್ರೋಲ್ ಮಾಡೋದು ನನಗೆ ಗೊತ್ತಿಲ್ಲ. ಇದೆಲ್ಲ ಶಾಸ್ತ್ರೀಯತೆ ಇಲ್ಲದೆ ಇರೋ, ಅವ್ರಿಗೂ ಯೂಸ್ ಇಲ್ಲ, ನಮಗೂ ಏನು ಯೂಸ್. ನಾವು ಪದೇ 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 ನೆಗೆಟಿವ್ ಮಾತಾಡ್ತಾ ಇದೀವಿ ಅಂದ್ರೆ ಅದೇ ನಮಗೆ ನಾವು ಫೀಡ್ ಮಾಡ್ಕೊಂತಾ ಇದೀವಿ, ಇನ್ನೊಬ್ಬರಿಗೂ ಅದೇ ಫೀಡ್ ಮಾಡ್ತಾ ಇದೀವಿ. ಗಮನಿಸ್ಕೊಳ್ಳಿ ಮಾಸ್ಟರ್. ಏನಿದೆ ಒಂದು ಪದಾನೇ ಅಲ್ವಾ ಅಂತ ನಾವು ಅನ್ಕೋಬಹುದು, ಆದ್ರೆ ಅದರ ಹಿಂದೆ ಎಷ್ಟು ಕತ್ಸು ಇದನ್ನ ಗಮನಿಸ್ಕೊಳ್ಳೋಣ ಮಾಸ್ಟರ್ಸ್. ಸೊ ಯಾವಾಗಲೂ ಕೂಡ ನಾವು ಮಾತನಾಡೋ ಮಾತು ಶಾಸ್ತ್ರೀಯವಾಗಿರ್ಬೇಕು, ಅಂದ್ರೆ ಸೈಂಟಿಫಿಕ್ ಆಗಿರುತ್ತೆ. ಏನ್ ಮಾಡಿದ್ರೆ ಏನ್ ರಿಸಲ್ಟ್ ಬಂದಿದೆ, ಏನ್ ಮಾಡಿದ್ರೆ ನಿನ್ನ ಜೀವನದಲ್ಲಿ ಇವತ್ತು ಬದಲಾವಣೆ ಆಗಿದೆ, ಅಥವಾ ಏನ್ ಕಲ್ತಿದೀಯಾ, ಏನ್ ಪ್ರಯೋಜನ ಆಗಿದೆ. ಸೊ ಸಕಾರಾತ್ಮಕವಾಗಿ ಹಾಗೇನೆ ಕಡಿಮೆ ಮಾತಾಡು. ಒಂದು ಅರ್ಧ ಗಂಟೆ ಮಾತಾಡೋದಕ್ಕಿಂತ 1-2 ಮಾತು. ಇವತ್ತು ನಾನು ಇದು ಅಡುಗೆ ಮಾಡಿದ್ದೀನಿ, ತುಂಬಾ ರುಚಿಯಾಗಿ ಬಂತು, ಈಗ ನಾನು 1 ಗಂಟೆ ಧ್ಯಾನ ಮಾಡ್ಕೋಬೇಕು, ನೆಕ್ಸ್ಟ್ ನಾನು 1 ಗಂಟೆ ಧ್ಯಾನದ ತರಗತಿ ಇದೆ, ನಾನು ಅದನ್ನ ಅಟೆಂಡ್ ಮಾಡಬೇಕು, ಅಥವಾ ನಾನ್ ಸೆಷನ್ ಕೊಡ್ಬೇಕು. ಎಷ್ಟು ಹೇಳ್ಬಿಟ್ಟು ಓಕೆ ನಾನು ಭೇಟಿ ಆಗ್ತೀನಿ, ಬಾಯ್ ಅಂತ ಹೇಳ್ಬಿಟ್ಟು ಬಂದ್ಬಿಡು ಅಷ್ಟೇ. ತುಂಬಾ ಕಡಿಮೆ. ಅದು ಕೂಡ ಅವಶ್ಯಕತೆ ಇದ್ರೆ ಇಲ್ಲಾಂದ್ರೆ ನಮ್ಮ ಬಾಯಿಯಿಂದ ಮಾತೇ ಬರ್ತದೆ. ಆಗ ಏನಾಗತ್ತೆ, ನಮ್ಮ ಶರೀರ ಆರೋಗ್ಯವಾಗಿರುತ್ತೆ, ಮನಸ್ಸು ತುಂಬಾ ತೃಪ್ತಿಕರವಾಗಿರುತ್ತೆ, ಬುದ್ಧಿ ಅನ್ನೋದು ತುಂಬಾ ವಿಕಾಸ ಆಗತ್ತೆ. ನೀವ್ ಅನ್ಕೋಬಹುದು ಮೌನ ಇರೋದ್ರಿಂದ, ಕಡಿಮೆ ಮಾತಾಡೋದ್ರಿಂದ ನಮ್ಮ ಬುದ್ಧಿ ಹೇಗೆ ವಿಕಾಸ ಆಗತ್ತಂತ. ಇಲ್ಲ, ಯಾವಾಗ ನೀವು ಮೌನವಾಗಿರ್ತೀರೋ, ಯಾವಾಗ ನೀವು ಕಾಮ್ ಆಗಿರ್ತೀರೋ, ನಿಮ್ಮ ಒಂದು ಹೈಯರ್ ಸೆಲ್ಫ್ ಇಂದ ನೀವು ಕನೆಕ್ಟ್ ಆಗ್ತೀರಿ. ಏನ್ ಬೇಕೋ ಆ ಸಮಯಕ್ಕೆ ಅದು ಅವಶ್ಯಕವಾಗಿರೋದು ಬರುತ್ತೆ. ಒಂದು ಒಳ್ಳೆ ಪುಸ್ತಕ ಓದ್ಬೋದು, ನಿಮ್ಮ ಬುದ್ಧಿ ವಿಕಾಸ ಅದರಿಂದ ಆಗುತ್ತೆ. ಒಂದು ಸಜ್ಜನ ಸಾಂಗತ್ಯ ಕೇಳ್ಬೋದು, ಅದರ ಮುಖಾಂತರ ನಿಮ್ಮ ಬುದ್ಧಿ ವಿಕಾಸನ ಅನ್ನೋದು ಆಗತ್ತೆ. ಆದ್ರೆ ಕೆಲ್ಸಕ್ಕೆ ಬಾರದ ಮಾತುಗಳು ಮಾತಾಡೋದ್ರಿಂದ ಮಾತ್ರ ಯಾವ ಬುದ್ಧಿ ವಿಕಾಸನೂ ಇರಲ್ಲ, ಯಾವ ಆತ್ಮ ಪ್ರಗತಿ ಅನ್ನೋದು ಇರಲ್ಲ, ಶಾರೀರಿಕ ಉನ್ನತೀಕರಣನೂ ಇರಲ್ಲ, ಮಾನಸಿಕವಾಗಿ ತೃಪ್ತಿನೂ ಇರಲ್ಲ. ಒಂದು ಕೆಲಸಕ್ಕೆ ಬಾರದ ಮಾತುಗಳು ಮಾತನಾಡಿದ ನಂತರ ನೀವು ಗಮನಿಸ್ಕೊಂಡ್ರೆ ತುಂಬಾ ಟಯರ್ಡ್ ಆಗ್ಬಿಡುತ್ತೆ. ಚೆಕ್ ಮಾಡಿ ಖಂಡಿತವಾಗ್ಲು, ಯಾಕಂದ್ರೆ ತುಂಬಾ ಶಕ್ತಿ ಅನ್ನೋದು ಹಾಳಾಗ್ಬಿಡುತ್ತೆ, ವೇಸ್ಟ್ ಸೊ ಹಾಗಾಗಿ ನಾವು ನಮ್ಮ ಮಾತುಗಳ ಮೇಲೆ ತುಂಬಾ ಗಮನಿಕೆಯನ್ನ ಇಡಬೇಕು ಮಾಸ್ಟರ್ಸ್. ಇಲ್ಲ ಅಂದ್ರೆ ನಮ್ಮ ಒಂದು ಶಕ್ತಿ ಅನ್ನೋದು ತುಂಬಾ 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 ವೇಸ್ಟ್ ಆಗೋಗ್ತಾನೆ ಇರುತ್ತೆ.